ದೊಡ್ಡ ಸಿಟಿ ಅಂತ ಒಂದು ಚಿಕ್ಕ ಹಳ್ಳಿಯಲ್ಲಿ ಗಂಗು ಎಂಬವಳು ವಾಸಿಸ್ತಿದ್ಲು. ನೋಡೋದಿಕ್ಕೆ ಸ್ವಲ್ಪ ವಯಸ್ಸಾದಂತೆ ಕಾಣಿಸ್ತಾ ಇದ್ಲು ಗಂಗು. ಆದ್ರೆ ಅವಳ ಕಣ್ಣಲ್ಲಿ ಏನೋ ಕಲಿಬೇಕು ಅನ್ನೋ ಹುರುಪು ಇದ್ದೇ ಇತ್ತು. ಚಿಕ್ಕವಳಿದ್ದಾಗ್ಲಿಂದ ಓದು ಬರಹ ಕಲಿಬೇಕು ಅಂತ ತುಂಬಾ ಕನಸು ಕಾಣ್ತಿದ್ಲು. ಆದ್ರೆ ಅವಳ ಪರಿವಾರದವರು ಅವಳ ಮೀನ್ ಮಾರೋದಿಕ್ಕೆ ಕಳಿಸ್ಬಿಟ್ರು. ತಾಜಾ ತಾಜಾ ಮೀನು ಯಾರಾದ್ರೂ ತಗೊಳ್ಳಿ, ಇವತ್ತು ಒಳ್ಳೊಳ್ಳೆ ಮೀನ್ಗಳಿವೆ. ಅರೆ ಗಂಗು, ಇತ್ತೀಚೆಗೆ ನೀನು ತುಂಬಾ ದುಡ್ಡನ್ನ ತಗೋತೀಯಾ? ನಿನ್ನೆ ನೀನು ಕಡಿಮೆ ದುಡ್ಡು ಕೊಟ್ಟಿದ್ದೆ. ನಾನೇನ್ ಮಾಡ್ಲಿ ಸಾಯಬ್ರೆ, ವ್ಯಾಪಾರ ಏನೋ ಆಗ್ತಿದೆ, ನಾನು ಬದುಕ್ಬೇಕಲ್ಲ, ಹೊಟ್ಟೆ ತುಂಬಿಸ್ಕೋಬೇಕು. ನನ್ ಜೀವನ ಎಲ್ಲ ಸತ್ತಿರೋ ಮೀನುಗಳ ಹಾಗಾಗ್ಬಿಟ್ಟಿದೆ, ಯಾರು ಕೇಳಿಸ್ಕೊಳ್ಳಲ್ಲ. ದಿನ ಕಳೀತು, ಆದ್ರೆ ಮೀನಿನ ವ್ಯಾಪಾರ ಅಷ್ಟೇನೂ ಆಗಿರ್ಲಿಲ್ಲ. ಗಂಗು ತಲೆ ಮೇಲೆ ಮೀನಿನ ಬುಟ್ಟಿ ಹಿಡ್ಕೊಂಡು ಮನೆಗೆ ಬರ್ತಾಳೆ. ಅವಳು ಚಿಕ್ಕದಾದ ಮನೆಯಲ್ಲಿ ಒಲೆ ಮೇಲೆ ಪಾತ್ರೆ ಇಟ್ಟು ಅಡಿಗೆ ಶುರು ಮಾಡ್ತಾಳೆ. ಒಬ್ಳೇ ಅಡಿಗೆ ಮಾಡ್ತಾ ಮಾಡ್ತಾ ಏನೋ ಯೋಚನೆ ಮಾಡಕ್ ಶುರು ಮಾಡ್ತಾಳೆ. ಎಷ್ಟು ವರ್ಷಗಳು ಕಳೆದ್ವು, ಇದೆ ಕಸ, ಇದೆ ಹಳಸು, ಇದೇ ಮನೆ, ಇನ್ನೆಷ್ಟು ವರ್ಷ ಹೀಗೆ ಇರಬೇಕು? ನನ್ನ ಕನಸು ನನಸಾಗೋದು ಯಾವಾಗ? ಚಿಕ್ಕವಳಿದ್ದಾಗ ನನಗೆ ಆಟೋ ಓಡಿಸೋ ಆಸೆ ಕೂಡ ಇತ್ತು. ಗಲ್ಲಿ ಗಲ್ಲಿ ಎಲ್ಲ ಕಡೆನೂ ಹೋಗೋದು ಆಸೆ ಇತ್ತು. ಹಣನೂ ಬರ್ತಿತ್ತೇನೋ, ಜನರಿಗೆಲ್ಲ ತೋರಿಸ್ಬೋದಾಗಿತ್ತು ನಾನು ಎಷ್ಟು ಡ್ಯಾಶಿಂಗ್ ಆಗಿದ್ದೀನಿ ಅಂತ. ಆದ್ರೆ ಜೀವನ ನನಗೊಂದು ಅವಕಾಶನೂ ಕೊಡ್ಲಿಲ್ಲ. ಬಿಡು. ಪಾಪ ಗಂಗಾಗೆ ಇದೇ ಜೀವನ ಇದ್ದು ಇದ್ದು ಸಾಕಾಗ್ಬಿಟ್ಟಿತ್ತು. ಅವಳ ಚಿಕ್ಕದಾದ ಕನಸನ್ನು ನನಸು ಮಾಡಲು ತುಂಬಾ ಆಶಿಸ್ತಿದ್ಲು. ಆದ್ರೆ ಅದ್ಯಾವುದು ಸಂಪೂರ್ಣ ಆಗಕ್ಕೆ ಚಾನ್ಸೇ ಸಿಗ್ಲಿಲ್ಲ. ಆಗ ಅವ್ರ ಊರಲ್ಲಿ ಏನೋ ಒಂದು ಸುದ್ದಿ ಹರಿದಾಡತ್ತೆ. ಅವ್ರ ಊರಲ್ಲಿದ್ದ ರಮೇಶ್ ಸಾಹೇಬ್ರು ಅವರ ಹಳೆಯ ಆಟೋನ ಮಾರಲು ಸಿದ್ಧ ಆಗಿರ್ತಾರೆ. ಹಂಗೂ ಈ ವಿಷಯನ ಕೇಳಿ ಓಡ್ಕೊಂಡು ರಮೇಶ್ ಹತ್ರ ಬರ್ತಾಳೆ. ರಮೇಶ್ ಸಾಹೇಬ್ರೆ, ಯಾಕೆ ನೀವು ಮಾಡ್ತಿದ್ದೀರಾ ರಿಕ್ಷಾನ? ಈಗ ನನ್ನ ಕೈಲಿ ಆಗ್ತಿಲ್ಲ ಕಣಮ್ಮ ಗಂಗು, ರಿಕ್ಷಾ ಓಡಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ಅದಕ್ಕೆ ಯೋಚನೆ ಮಾಡಿದೆ ಮಾರ್ಬಿಡೋಣ ಅಂತ. ಇದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಇದು 10 ವರ್ಷ ಬರುತ್ತೆ. ಎಷ್ಟು ಕೊಡ್ತಾ ಇದ್ದೀರಾ? ಬರೀ 50,000. ಸರಿ ಸಾಹೇಬ್ರೆ, ಈ ಅವಕಾಶ ನಿನಗೆ ತಿರ್ಗಾ ಸಿಗಲ್ಲ. ನಾನು ರಿಕ್ಷಾನ ಕೊಂಡ್ಕೊಳ್ತೀನಿ. ಮಾರನೇ ದಿನ ಗಂಗು ರಮೇಶ್ ಸಾಹೇಬ್ರ ಜೊತೆ ಆಟೋ ರಿಕ್ಷಾ ಕೊಂಡ್ಕೊಳ್ಳಲು ಮಾತಾಡ್ತಾಳೆ. ಆಗ ಅವಳ ಹತ್ರ ಅಷ್ಟು ಹಣ ಇಲ್ಲದೆ ಇರೋ ಕಾರಣ 4 ತಿಂಗಳು ಅವಕಾಶ ನೀಡಲು ಕೇಳ್ತಾಳೆ. ಸಾಹೇಬ್ರು ಸರಿ ಅಂತ ಹೇಳ್ತಾರೆ. ಈಗ ಗಂಗುಗೆ ಹೊಸ ಕೆಲಸ ಶುರು ಆಗತ್ತೆ. ಬೆಳಿಗ್ಗೆ ಎಲ್ಲ ಮೀನಿನ ವ್ಯಾಪಾರ ಮಾಡಿ ಹಣ ಗಳಿಸೋದು, ಹಣನ ಆಟೋ ಕೊಂಡ್ಕೊಳ್ಳೋಕ್ಕೋಸ್ಕರ ಸೇವ್ ಮಾಡ್ತಾ ಇದ್ಲು. 3 ತಿಂಗಳಂತೂ ಕಳೆದೇ ಹೋಗತ್ತೆ. ಆದ್ರೆ 3 ತಿಂಗಳು ವ್ಯಾಪಾರ ಮಾಡೋ ಹಣದಲ್ಲಿ ಅವಳು ಬರೀ 15,000 ಸೇವ್ ಮಾಡಿರ್ತಾಳೆ. ಭಗವಂತ, ಯಾಕಪ್ಪ ನನ್ನ ಹತ್ರ ಹೀಗೆ ಆಗ್ತಿದೆ? ನಾನು ಆ ಥರ ಏನ್ ತಪ್ಪು ಮಾಡಿದೀನಿ? ನಾನು ಪ್ರತಿನಿತ್ಯ ಹಣ ಗಳಿಸೋಕ್ಕೋಸ್ಕರ ಇಷ್ಟು ಕಷ್ಟಪಟ್ರು ನನ್ನ ಕೈಲಿ 50,000 ಕೂಡ ಸೇರ್ಲಿಲ್ಲ. ಮತ್ತೆ ನಾನೀಗ ಆಟೋ ಕೊಂಡ್ಕೊಳ್ಳೋದ್ರ ಕನಸು ಹೇಗ್ ಸಂಪೂರ್ಣ ಆಗತ್ತೆ? ಪ್ರತಿದಿನ ಕೆಲಸ, ಜಗಳ, ಜನ ಮತ್ತೆ ಶ್ರಮ ಎಲ್ಲ ವ್ಯರ್ಥ ಆಗ್ತಾ ಇದೆಯಲ್ಲ. ಸಮಯ ಕೂಡ ಅಷ್ಟೇನು ಇಲ್ದಿರೋ ಹಾಗಾಗ್ಬಿಟ್ಟಿದೆ. ಉಫ್, ನನ್ನ ಕನಸು ನಿಜವಾಗ್ಲೂ ನನಸಾಗತ್ತಾ? ಇಲ್ಲ, ನಂಗನ್ಸತ್ತೆ ಯಾವತ್ತೂ ನನಸಾಗಲ್ಲ ಅಂತ. ಇದೇ ನಿಜ. ಗಂಗು ಕಾಣ್ತಿದ್ದ ಕನಸು ಮತ್ತೆ ನಿರಾಶೆ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಆಗ ಒಂದು ದಿನ ಮುಂಜಾನೆ ಗಂಗು ಮೀನು ಹಿಡಿಯೋಕ್ಕೆ ಹೋಗಿರ್ತಾಳೆ. ಸಮುದ್ರದ ಅಲೆಗಳು ಗಾಳಕ್ಕೆ ಬರೋ ಹೊತ್ತಿಗೆ ಅವಳು ನೋಡ್ತಾಳೆ ಮೀನುಗಳ ಜೊತೆ ಶಂಖ ಚಕ್ರ ಕೂಡ ಅದರಲ್ಲಿ ಇರತ್ತೆ ಅಂತ. ಹುಷಾರಾಗಿ ಅದನ್ನು ತೆರೆದು ನೋಡಿದಾಗ ಅದರಲ್ಲಿ ಒಂದು ದೊಡ್ಡದಾದ ಹೊಳಿತಿದ್ದ ಮುತ್ತು ಇರುತ್ತೆ. ಅಯ್ಯೋ, ಇದೇನಿದು? ವಾ, ಇದನ್ನ ಮಾರಲೇಬೇಕು. ನಮಸ್ತೆ ಸೇಟು ಅವರೇ. ಏನಮ್ಮ ಗಂಗು, ನೀನೇನಮ್ಮ ಇಲ್ಲಿ ಬಂದ್ಬಿಟ್ಟಿದ್ಯಾ? ನನಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತಲ್ಲ, ನಾನು ಅದಕ್ಕೋಸ್ಕರ ನಿಮ್ಗೇನೋ ಒಂದು ತಂದಿದ್ದೀನಿ. ಆಯ್ತು, ಅದೇನು ತೋರ್ಸಮ್ಮ. ಇದು ಮುತ್ತು. ಇದು ಹೊಸದು ಮತ್ತೆ ಹೊಳಪಾಗಿದೆ. ನಾನು ಇದನ್ನ ಮಾರಬೇಕು ಅಂತಿದ್ದೀನಿ. ಅಯ್ಯೋ, ಇದಂತೂ ತುಂಬಾ ಸುಂದರವಾಗಿದೆ. ನಾನು ಇದಕ್ಕೆ 50,000 ಕೊಡ್ತೀನಿ, ಪರವಾಗಿಲ್ವಾ? ನಿಜಾನಾ? 50,000? ಖಂಡಿತ. ಸರಿ ಸರಿ, ಆಗತ್ತೆ, ಕೊಟ್ಬಿಡಿ. ಇದು ನಿಜವಾಗ್ಲೂ ಚಮತ್ಕಾರವಾಗಿತ್ತು. ಕಿಲಾಡಿ ಗಂಗು 50,000 ಕಮಾಯಿಸ್ಬಿಟ್ಲು. ಅವತ್ತೇ ಅವಳು ರಿಕ್ಷಾನ್ ಕೊಂಡ್ಕೊಳ್ತಾಳೆ. ಅವಳ ಹತ್ರ ಈಗ ಹೊಸದಾದ ಆಟೋ ರಿಕ್ಷಾ ಇರತ್ತೆ. ಅವಳಂತೂ ಖುಷಿಯಾಗಿ ಇಡೀ ಊರೆಲ್ಲ ಸುತ್ತಾಡ್ತಾಳೆ, ಮೀನ್ ಮಾರೋಕ್ಕೂ ಹೋಗ್ತಾಳೆ. ಆಹಾ, ನನ್ ಕನಸು ನನಸಾಗೋಯ್ತು. ರಿಕ್ಷಾ ತಗೊಂಡ್ಮೇಲೆ ಗಂಗು ತುಂಬಾ ಖುಷಿಯಾಗಿದ್ಲು. ಅವಳ ಕನಸಿನ ಗಾಡಿ ಈಗ ಊರೆಲ್ಲ ಸುತ್ತಾಡ್ತಾ ಇತ್ತು. ಆಗ
ಆದ್ರೆ ನಿಧಾನವಾಗಿ ಅವಳ ಸ್ವಭಾವ ಬದಲಾಗ್ತಾ ಹೋಯ್ತು. ಮೊದಲು ಗಂಗು ತುಂಬಾ ಖುಷಿಯಾಗಿ ಜನರ ಜೊತೆ ಮಾತಾಡ್ತಿದ್ಲು. ಆದ್ರೆ ಈಗ ಜಗಳ ಮಾಡಕ್ ಶುರು ಮಾಡಿದ್ಲು. ಅವಳು ಅನ್ಕೊಂಡಿದ್ಲು ಅವಳ ಹತ್ರ ರಿಕ್ಷಾ ಇರೋದ್ರಿಂದ ಇವಾಗ ಯಾರ ಹಂಗಲ್ಲೂ ಅವಳು ಬೀಳೋಂಗಿಲ್ಲ ಅಂತ. ಅರೆ ಗಂಗು, ಯಾಕಮ್ಮ ಅಲ್ಲೇ ನಿಲ್ಸಿದ್ಯಾ ರಿಕ್ಷಾನ? ರಸ್ತೆ ಮಧ್ಯದಲ್ಲಿ ನಿಲ್ಸಿದ್ಯಲ್ಲಮ್ಮ, ಸ್ವಲ್ಪ ಸೈಡಲ್ಲಿ ನಿಲ್ಸು. ಯಾಕ್ರಿ, ನಿಮಗ್ ಬೇರೆ ಜಾಗ ಸಿಗ್ಲಿಲ್ವಾ ಓಡಾಡೋದಿಕ್ಕೆ? ನೋಡಿ, ಇದು ನನ್ನ ರಿಕ್ಷಾ, ನನಗೆ ಎಲ್ಲಿ ಬೇಕೋ ಅಲ್ಲೇ ನಾನು ನಿಲ್ಸೋದು. ನಿಮ್ಮ ಕೆಲಸ ಅಲ್ಲ ನನ್ನ ಹತ್ರ ಮಾತಾಡೋದು. ಹೋಗು, ಬೇರೆ ರಸ್ತೆ ಕಡೆಯಿಂದ ಹೋಗು. ಏನ್ ಮಾತಾಡ್ತಿದ್ಯಾ ನೀನು? ಇಷ್ಟೊಂದು ದುರಹಂಕಾರ ಒಳ್ಳೇದಲ್ಲ ಗಂಗು. ಆಹಾ, ನಾನೇನಾದ್ರೂ ಕೇಳಿದ್ನ ನಿನ್ನ? ಇಲ್ಲ ತಾನೇ? ಹೊರಟೋಗು ಸುಮ್ನೆ ಬಾಯಿ ಮುಚ್ಕೊಂಡು. ಆಂಟಿ, ನನ್ನ ಗಾಳಿಪಟ ನಿಮ್ಮ ಆಟೋಗೆ ಸಿಗಾಕೊಂಡಿದ್ದೆ, ಪ್ಲೀಸ್ ಕೊಡಿ. ನಿಮ್ಮಂತ ಮಕ್ಕಳಿಂದ ಎಲ್ಲಾ ಕಡೆನೂ ತೊಂದ್ರೆನೇ ಇಲ್ಲಿ. ಗಂಗು, ಇಲ್ಲಿ ಏನ್ ನಡೀತಾ ಇದೆ ಅಂತ? ಮಕ್ಕಳ ಹತ್ರ ಈ ತರ ಮಾತಾಡೋದಿಕ್ಕೆ ನಿನ್ಗೆ ನಾಚಿಕೆ ಆಗಲ್ವಾ? ನೀನ್ ನನಗೆ ಯಾಕೆ ಹೇಳ್ತಾ ಇದ್ಯಾ? ನಿನ್ನ ಮಗುಗೇನ್ ಬುದ್ಧಿ ಇಲ್ವಾ? ನನ್ನ ರಿಕ್ಷಾ ಮೇಲೆ ಈ ತರ ಗಾಳಿಪಟ ಎಲ್ಲ ಇಡೋದು ನನಗೆ ಇಷ್ಟ ಆಗಲ್ಲ. ಗಂಗೂಳ ಕೋಪ ಮತ್ತು ಜಗಳ ದಿನ ದಿನ ಜಾಸ್ತಿ ಆಗ್ತಾನೆ ಹೋಯ್ತು. ಜನಗಳಿಗೆಲ್ಲ ಅವಳ ಜಗಳ ನೋಡಿ ನೋಡಿ ಬೇಸತ್ತು ಹೋಗಿತ್ತು. ಇದರಿಂದ ಗಂಗು ಖುಷಿಯಾಗಿರ್ತಾ ಇದ್ಲು. ಒಂದಿನ ಯಾರ ಜೊತೆನೋ ಜಗಳ ಆಡಿ ಗಂಗು ಒಬ್ರನ್ನ ಕೂಡಿಸ್ಕೊಂಡು ಗಾಡಿ ಓಡಿಸ್ತಾ ಇರ್ತಾಳೆ. ಅವಳ ರಿಕ್ಷಾ ಎಷ್ಟು ಫಾಸ್ಟ್ ಆಗಿ ಓಡಿಸ್ತಿದ್ಲು ಅಂದ್ರೆ ಆಗ ಅದು ಆಕ್ಸಿಡೆಂಟ್ ಆಗೋಯ್ತು. ರಿಕ್ಷಾ ಹಳ್ಳದಲ್ಲಿ ಬಿದ್ದೋಯ್ತು. ಗಂಗು ಮೇಲಿಂದ ಕೆಳಗ್ ಬಿದ್ದೋದ್ಲು. ಇದ್ರ ಕಾರಣ ಅವಳ ಕೈಗಳು ಕಳ್ಕೊಂಡ್ಲು ಮತ್ತೆ ಕಣ್ಣುಗಳು ಕಾಣದೇ ಇರೋಗ ಆಯ್ತು. ಈಗ ಅವಳ ಹತ್ರ ರಿಕ್ಷಾ ಓಡಿಸೋ ಕೂಡ ಆಗ್ತಾ ಇರ್ಲಿಲ್ಲ, ಮತ್ತೆ ಮೀನಿನ ವ್ಯಾಪಾರ ಸಹ ಮಾಡಕ್ ಆಗ್ತಿರ್ಲಿಲ್ಲ. ಅಯ್ಯೋ ದೇವ್ರೇ, ನಾನು ಎಷ್ಟು ದೊಡ್ಡ ಅಪರಾಧ ಮಾಡಿದ್ದೀನಿ. ನನ್ನ ಅಹಂಕಾರದಿಂದ ನಾನು ಎಲ್ಲ ಕಳ್ಕೊಂಡ್ಬಿಟ್ಟೆ. ನಾನು ಜನರ ಜೊತೆ ಇರಕ್ಕಾಗಲ್ಲ, ಇಲ್ಲ ವ್ಯಾಪಾರ, ಇಲ್ಲ ನನ್ನ ಕನಸು. ನಾನು ಏನ್ ಮಾಡ್ಲಿ? ಇಲ್ಲ, ಹೀಗೆ ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ. ನೀನ್ ಬದುಕಲೇಬೇಕು ಗಂಗು, ಬದುಕಲೇಬೇಕು. ಆದ್ರೆ ಹೇಗೆ? ಗೊತ್ತಾಯ್ತು ಹೇಗೆ ಅಂತ. ಗಂಗು ಹತ್ರ ಈಗ 15,000 ಹಣ ಬಾಕಿ ಇತ್ತು. ಅದನ್ನ ಅವಳು ಮೊದಲೇ ಸೇವ್ ಮಾಡಿಟ್ಟಿದ್ಲು. ಅವಳು ಅನ್ಕೊಂಡ್ಲು ಆಟೋ ಓಡ್ಸಕ್ ಆಗದೆ ಇರೋದ್ರಿಂದ ಅದನ್ನ ಹೇಗಾದ್ರೂ ಉಪಯೋಗಕ್ಕೆ ತರಲೇಬೇಕು ಅಂತ. ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಅವಳಿಗಂತೂ ಆಟೋನ ಓಡ್ಸಕ್ ಆಗದೇ ಇಲ್ಲ ಅಂತ. ಆದ್ರೆ ಅವಳಿಗೊಂದು ಒಳ್ಳೆ ಯೋಚನೆ ಮಾಡೋದಂತೂ ಹೊಳಿತು. ಅವಳು ತಕ್ಷಣ ಆ ಊರಲ್ಲಿದ್ದ ಮಂಗ್ಳೂನ ಕರೆಸ್ಕೊಳ್ತಾಳೆ. ಮಂಗ್ಳು, ನನಗಂತೂ ಇವಾಗ ಆಟೋ ರಿಕ್ಷಾ ಓಡ್ಸಕ್ ಆಗೋದಿಲ್ಲ. ಆದ್ರೆ ನೀನಿನ್ನು ಹುಡುಗ, ನೀನ್ ಇದನ್ನ ಓಡಿಸ್ಬೋದು. ನನಗ್ ಗೊತ್ತಿದೆ ನಿನಗೆ ಓದೋಕ್ ಬರೆಯೋಕೆ ಹಣ ಬೇಕಾಗಿದೆ ಅಂತ. ಆದ್ರೆ ನಿನ್ನಪ್ಪ ನಿನಗೆ ಹಣ ಕೊಡೋ ಬದಲು ಅದನ್ನ ಮಸ್ತಿ ಮಾಡೋಕೆ ಉಪಯೋಗಿಸ್ಕೊಳ್ತಿದ್ದಾರೆ. ಅದಕ್ಕೆ ಅರ್ಧ ದಿನ ನೀನು ಈ ಆಟೋ ರಿಕ್ಷಾನ ಓಡಿಸ್ಕೊಂಡು ಹೋಗು. ಮತ್ತೆ ಅದರಿಂದ ಏನ್ ಹಣ ಬರುತ್ತೋ ಅದ್ರಲ್ಲಿ ಅರ್ಧ ನನಗೆ ಕೊಟ್ಬಿಡು. ಇದರಿಂದ ನಿನ್ನ ಕೆಲ್ಸಗಳು ಕೂಡ ಮುಗಿಯತ್ತೆ, ಮತ್ತೆ ನನ್ನ ಜೀವನಕ್ಕೋಸ್ಕರ ಹಣ ಕೂಡ ಸಂಪಾದನೆ ಆಗತ್ತೆ. ಚಿಕ್ಕಮ್ಮ, ನಿಜ ಹೇಳ್ತಾ ಇದ್ದೀರಾ? ಈ ರಿಕ್ಷಾನ ನಾನ್ ಓಡಿಸ್ಲಾ? ಅರೆ, ಇದು ನನ್ನ ಕನಸು ನನ್ಸಾಗೋ ತರ ಇದೆ. ನಾನ್ ತಯಾರಾಗಿದ್ದೀನಿ ಚಿಕ್ಕಮ್ಮ, ನಾನ್ ತಯಾರಾಗಿದ್ದೀನಿ. ಕೊನೆಯದಾಗಿ ಗಂಗು ಏನು ಯೋಚನೆ ಮಾಡಿದ್ಲೋ ಅದು ಸಂಪೂರ್ಣ ಆಗಲು ಶುರುವಾಗತ್ತೆ. ಈಗ ಮಂಗ್ಳು ದಿನಾಗ್ಲೂ ರಿಕ್ಷಾ ಓಡಿಸ್ತಾ ಇರ್ತಾನೆ. ಅವ್ನ್ ಸಂಪಾದನೆ ಮಾಡಿದ್ದ ಹಣದಲ್ಲಿ ಅರ್ಧ ಹಣ ಗಂಗುಗೆ ಕೊಡ್ತಿದ್ದ. ಈಗ ಗಂಗು ಅವಳ ಜೀವನ ಸಾಗಿಸಲು ಅವಳಿಗೆ ತುಂಬಾನೇ ಸುಲಭ ಆಯ್ತು. ಅವಳಿಗೆ ಸ್ವಂತವಾಗಿ ರಿಕ್ಷಾ ಓಡಿಸದೆ ಆಗದಿದ್ರು ಅವಳ ಕನಸನ್ನು ನನಸು ಮಾಡ್ಕೊಳ್ಳೋದ್ರಲ್ಲಿ ಸಫಲ ಆದ್ಲು.